ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ನಜ್ಜಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಖುಷಿ ವಿಚಾರ ಆಬ್ವಿಯಸ್ಲಿ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ನ ನೋಡ್ತಾ ಹೋದರೆ ಭರವಸೆ ಸಿಕ್ಕಾಪಟ್ಟೆ ಮೂಡ್ತಾ ಇದೆ. IPL ಮತ್ತೆ ಹೆವಿಯಾಗೆ ಬರುತ್ತೆ ಅಂತ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ ಯಾವ ಥರ ಟ್ವೀಟ್ ಮಾಡಿದ್ರೆ ಅಂತ ಮೀಡಿಯೇಟರ್ ಆಗಿ ಇವಾಗ ಒಂಥರ ಮಧ್ಯಸ್ಥಿಕೆ ವಹಿಸ್ಬಿಟ್ಟು ಎರಡನ್ನೂ ಕೂಡ ನಿಲ್ಸೋ ಥರ ನೋಡ್ತಾ ಇದ್ದಾರೆ. ಹೌದು, ಇವಾಗ ಎಲ್ಲ ನಿಂತಿದೆ. ಅಫಿಷಿಯಲ್ ಸ್ಟೇಟ್ಮೆಂಟ್ ಪಾಕಿಸ್ತಾನ ಕಡೆಯಿಂದಲೂ ಬಂದಿದೆ, ಇಂಡಿಯಾ ಕಡೆಯಿಂದಲೂ ಬಂದು ಅಟ್ಯಾಕ್ ಎಲ್ಲ ಮಾಡಲ್ಲ ಅಂತ 12ನೇ ತಾರೀಕು ಏನೋ ಚರ್ಚೆ ಮಾಡ್ತಾರಂತೆ ಕೂತ್ಕೊಂಡು. ಸೊ ಆಲ್ಮೋಸ್ಟ್ ನಿಲ್ಲುತ್ತೆ ಅವರು. ಈ ಕಡೆಯಿಂದ ಪಾಕಿಸ್ತಾನದವ್ರಿಗಂತೂ ತಾಕತ್ತಿಲ್ಲ, ಬೀಜಗಳಿಲ್ಲ ಪಾಕಿಸ್ತಾನದವ್ರಿಗೆ. ಏನು ಮಾಡ್ತಾರೆ ಪಾಕಿಸ್ತಾನದವ್ರು? ಇವಾಗಲೇ ನನ್ನ ಮಕ್ಕಳು ಅಲ್ಲಿ ತಿನ್ನೋಕ್ಕೆ ಗತಿ ಇಲ್ಲ. ಅಲ್ಲಿ ಇದನ್ನೆಲ್ಲ ಮಾಡಿಕೊಂಡು ದೇಶ ಉದ್ಧಾರ ಆಗ್ತದೆ ಅವ್ರದ್ದು. ಉದ್ಧಾರೆಯಲ್ಲಿ ಎಲ್ಗೋ ಹೋಗಿ ಪಾತಾಳಕ್ಕೆ ಕಚ್ಕೊಂತದಷ್ಟೇ ಅವ್ರನ್ನ ಇದೇ ಮಾಡ್ಕೊಂಡು ಕೂತ್ಕೊಂತು ಅಂತಂದರೆ. ಸೊ ಅವ್ರಿಗೂ ಗೊತ್ತು ಇವೆಲ್ಲ ನಮ್ಮ ಕೈಲಿ ಆಗಲ್ಲ ಅಂತ, ಅದಕ್ಕೋಸ್ಕರನೇ ಒಪ್ಕೊಂಡಿರೋ ಅಂಥದ್ದು. ಇನ್ನೇನು ಇಂಡಿಯಾಗೂ ಕೂಡ ಏನು ಬೇಕಾಗಿಲ್ಲ, ನಾವು ಮೊದಲೇ ಶಾಂತಿ ಪ್ರಿಯರು, ಇದೆಲ್ಲ ಏನು ಡಮಾಲ್ ಡಿಮಿಲ್ ಇವೆಲ್ಲ ಏನು ಬೇಕಾಗಿಲ್ಲ. ಸೊ ನನ್ನ ಪ್ರಕಾರ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇವಾಗ ಅಮೆರಿಕ ಮಧ್ಯದಲ್ಲಿ ಬಂದ್ಬಿಟ್ಟು ಮಧ್ಯಸ್ಥಿಕೆ ವಹಿಸಿರೋದ್ರಿಂದ ಎಂಡ್ ಆಗೋ ಥರನೇ ಕಾಣಿಸ್ತಾ ಇದೆ ಎಲ್ಲ. ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಜಯೇಶ ಎಲ್ಲದನ್ನು ಕೂಡ ಅವ್ರ ಕೈ ಚಳಕ ತೋರಿಸ್ತಾನೆ ಇರ್ತಾರೆ. ಅದು BCCI ಸೆಕ್ರೆಟರಿ ಆದರೂ ಅಷ್ಟೇ, ICC ಚೇರ್ಮನ್ ಆದರೂ ಅಷ್ಟೇ. ಇವಾಗ ICC ಚೇರ್ಮನ್ ಆಗಿರೋದ್ರಿಂದ ಅವರ ರೋಲು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯ್ತಂತೆ. PSL ಇವ್ರು ಅನ್ಕೊಂಡಿದ್ರು UAE ಶಿಫ್ಟ್ ಮಾಡಬೇಕು ಅಂತ ಪಾಕಿಸ್ತಾನದವರು. ಬಟ್ ಅಲ್ಲಿ UAE ಕಡೆಯಿಂದ ಅಗ್ರಿಮೆಂಟ್ ಬರಲಿಲ್ಲ, ಡಿಕ್ಲೈನ್ ಮಾಡಿದವ್ರು. ಬೇಡ ಆಗೋರು ಹೋಗ್ರಿ, ನಿಮ್ಮ ದೇಶದವ್ರು ಯಾರೋ ಮಾಡ್ಕೊಳ್ಳಿ ಅಂತ ಉಗಿದು ಅಟ್ಟೋದ್ರು. ಸೊ ಅಲ್ಲಿ ಅವ್ರು ಉಗ್ದಿಟ್ಟೋದಕ್ಕೆ ಯಾರು ಕಾರಣ ಅಂತ ಅಂದರೆ ಅದು ಜಯೇಶ ಅಂತ, ICC ಚೇರ್ಮನ್ ಕಾರಣ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಸೊ ಒಂಥರ ನೋಡಿ ಇನ್ಫ್ಲೂಯೆನ್ಸ್ ಎಲ್ಲಿಂದ ಎಲ್ಲಿಗೆ ವರ್ಕ್ ಆಗುತ್ತೆ ಅಂತ. UAE ಅವರು ಇಂಡಿಯಾ ಸಪೋರ್ಟ್ ಇವಾಗ ನಿಂತ್ಕೊಂಡಿದ್ರು ಒಂಥರ ನೋಡ್ತು ಅಂತಂದ್ರೆ ಕ್ರಿಕೆಟಿಂಗ್ ಆ್ಯಂಗಲಲ್ಲಿ. ಅಪ್ಡೇಟ್ ನಂಬರ್ 3, RCBನೇ ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದೆ. ನಮ್ಮ RCB ಪ್ಲೇಯರ್ಸ್ ಎಲ್ಲ ಬಂದು ಬೆಂಗಳೂರು ಸೇರ್ಕೊಂಡಿದ್ದಾರಂತೆ ಮಗ. ಬೆಂಗಳೂರು ಸೇರ್ಕೊಂಡಿದ್ದಾರೆ. ಇನ್ನೇನೊಂದು ವೀಕಲ್ ಸ್ಟಾರ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಎದ್ದೆದ್ದಿ ಕಾಣಿಸ್ತಾ ಇದೆ. IPL ರೀಸ್ಕೆಡ್ಯೂಲ್ ಆಗುತ್ತೆ, ಸ್ಕೆಡ್ಯೂಲ್ ಈಚೆ ಕಡೆ ಬರುತ್ತೆ ಹೊಸ ಸ್ಕೆಡ್ಯೂಲು. ಸೊ ವೆಯ್ಟ್ ಮಾಡಬೇಕಷ್ಟೇ. ಒಟ್ಟಲ್ಲಿ ಏನು ಅಪ್ಡೇಟ್ ಬಂದಿತ್ತು ಎಲ್ಲ ಪ್ಲೇಯರ್ಸ್ ಎಲ್ಲ ದಿಗ್ಲತ್ಬಿಟ್ಟು ಹಂಗೆ ಅಜ್ಜಿ ಎಲ್ಲ ಬುಕ್ ಮಾಡ್ಕೊಂಡು ಓಡ್ತಾವ್ರೆ ಅಂತ, ಓವರ್ಸೀಸ್ ಪ್ಲೇಯರ್ಗಳು ಎಸ್ಪೆಷಲಿ. ಸೊ ಗೊತ್ತಿಲ್ಲ ಏನೇನಾಗಿದೆ ಅಂತ, ಓವರ್ಸೀಸ್ ಪ್ಲೇಯರ್ಗಳು ಏನೇನು ಮಾಡಿದ್ದಾರೆ ಅಂತ. ಒಟ್ಟಲ್ಲಿ ಎಲ್ಲ ಪ್ಲೇಯರ್ಸ್ಗಳನ್ನು ಕೂಡ ಬೆಂಗಳೂರಿಗೆ ಬಂದ್ಬಿಟ್ಟು ಸೇಫ್ ಆಗಿದ್ದಾರೆ ಅಂತ ಹೇಳಿದ್ದಾರೆ RCBನೇ. ಸೊ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಟ್ವೀಟ್ನ ನೋಡ್ತು ಅಂತ ಅಂದರೆ ಆಬ್ವಿಯಸ್ಲಿ ಧೈರ್ಯ ಅಂತೂ ಖಂಡಿತ ಎಲ್ಲರೂ ಕೂಡ ಬಂದಿರುತ್ತೆ, ಏನೂ ಆಗಲ್ಲ ಬಿಡು ಇವರು ಅಂತ. ಸೊ ಎಲ್ಲರೂ ಆರಾಮಾಗಿರ್ತಾರೆ. ಸೊ ನೋಡೋಣ ಇನ್ನು ಏನೇನು ಡೆವಲಪ್ಮೆಂಟ್ಗಳಾಗುತ್ತೋ IPL ವಿಚಾರದಲ್ಲಿ ಅಂತ. ಆ ವಿಚಾರ ಗೊತ್ತು, ಅದೇನೂ ಆಗಲ್ಲ ಅಂತ ಅಷ್ಟೇ. ಅಲ್ಲಿಗೆ ಅಂದರೆ ನಾನು ಹೇಳ್ತಿರೋದು ವಾರ್ ವಿಚಾರ, ಅಲ್ಲಿಗೆ ಸರಿ ಹೋಗುತ್ತೆ. ಅಪ್ಡೇಟ್ ನಂಬರ್ 4, ಇವಾಗ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಏನಿತ್ತು ಅದು ಈ ಕಾರಣದಿಂದ ಏನು ಅಲ್ಲಿ ಫ್ಲಡ್ ಲೈಟ್ಸ್ಗಳು ಅದಾಗದೇ ಆಫ್ ಆಗಿಬಿಟ್ಟು ಏನು ಆ ಪ್ರಾಬ್ಲಮ್ ಆಗಲಿಲ್ಲ. 1 ಪಾಯಿಂಟ್ ಈಚ್ನ ಶೇರ್ ಮಾಡೋದಕ್ಕೆ 1 ಪಾಯಿಂಟ್ ಈಚ್ ಶೇರ್ ಆಗಿರಬಹುದು. ಬಟ್ ಆದರೆ ಆ ಮ್ಯಾಚ್ನ ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಸ್ಟಾರ್ಟ್ ಮಾಡುವಂಥ ಸಾಧ್ಯತೆ ಇದೆಯಂತೆ ಮಗ. ಸೊ RCB ವರ್ಸಸ್ ಇವಾಗ ಏನು ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ಅಂತ ನಾವು ಮಾತಾಡ್ತೀವಿ, ಇಲ್ಲಿಂದ ಸ್ಟಾರ್ಟ್ ಆಗಬೇಕು IPL ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಆದರೂ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಇವಾಗ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು ಎಲ್ಲಿ ನಿಂತಿತ್ತು ಅದೇ 10 ಓವರ್ 11 ಓವರ್ ಏನೋ ಆಡಿದಿಲ್ಲ ಪಂಜಾಬ್ ಕಿಂಗ್ಸ್ ಅವರು ಬ್ಯಾಟಿಂಗು. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಮಗ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅಲ್ಲಿಂದನೇ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ. ಒಟ್ಟಲ್ಲಿ ನಮಗೆ ರೀಸ್ಕೆಡ್ಯೂಲ್ ಆಗುತ್ತಲ್ಲ, ಆ ಡೇಟ್ಸು ವೆನ್ಯೂಸ್ ಎಲ್ಲ ಗೊತ್ತಾದಮೇಲೆ ಕರೆಕ್ಟಾಗಿ ಕ್ಲಾರಿಟಿ ಬರುತ್ತೆ ಯಾವ ಮ್ಯಾಚಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಒಟ್ಟಲ್ಲಿ 1 ಪಾಯಿಂಟ್ ಈಚ್ ಅಂತೂ ಇವಾಗ ಶೇರ್ ಆಗಿದೆ, ಬಟ್ ಗೊತ್ತಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ ಅದು ಏನಾಗುತ್ತೆ ಅಂತ, ವೆಯ್ಟ್ ಮಾಡಬೇಕು. ಅಪ್ಡೇಟ್ ನಂಬರ್ 5, WTC ಫೈನಲ್ 2027 ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಇಂಡಿಯಾ ಹೋಸ್ಟ್ ಮಾಡಬೇಕು, BCCI ಹೋಸ್ಟ್ ಮಾಡಬೇಕು ಇದನ್ನ ಅಂತ ಅನ್ಕೊಂತ ಇದ್ರಂತೆ, ರಿಕ್ವೆಸ್ಟ್ ಕೂಡ ಹಾಕಿದ್ರಂತೆ. ಆಲ್ಮೋಸ್ಟ್ BCCIಗೆ ಸಿಗುವಂಥ ಸಾಧ್ಯತೆ ಎಲ್ಲ ಇದೆ. ಇಂಡಿಯಾ ಟು ಹೋಸ್ಟ್ ಆಲ್ಮೋಸ್ಟ್ ಲೆಕ್ಕಾಚಾರ ಹಾಕೊಳ್ಳಿ. ಆಗ್ತು ರಿಕ್ವೆಸ್ಟ್ ಅಂದರೆ ಪಟ್ಟಣ ಕೊಡಬೇಕಷ್ಟೇ. ಇಂಗ್ಲೆಂಡ್ಗೆ ತೊಗೊಂಡೋಗಿ ಇಟ್ಟಿ ಸಾಕಾಗೋಗ್ಬಿಡೈತೆ. ಅಲ್ಲಿ 3 ಸಲ ಅಲ್ಲೇ, ಈ ಸಲಿನೂ ಕೂಡ ಅಲ್ಲೇ, ಲಾಸ್ಟ್ ಸಲಿನೂ ಅಲ್ಲೇ, ಅದ್ರ ಲಾಸ್ಟ್ ಸಲಿನೂ ಅಲ್ಲೇ. ಇಂಗ್ಲೆಂಡ್ ಏನಲ್ಲ ಇಂಗ್ಲೆಂಡ್ ಅವರೇ ಆಡ್ತಾ ಇಲ್ಲ ಅಲ್ಲಿ, ಬದನೇಕಾಯಲ್ಲಿ ಒಂದ್ಸಲಿನೂ ಬಂದೇ ಇಲ್ಲ ಇಂಗ್ಲೆಂಡ್ ಅವ್ರು ಫೈನಲ್ಸಿಗೆ. ಇಂಗ್ಲೆಂಡಿಗೆ ತೊಗೊಂಡೋಗಿ ಇಡ್ತಾ ಇದ್ದಾರೆ. ಬೇರೆಯವ್ರು ಹೋಗ್ಬಿಟ್ಟು ಅಲ್ಲಿ ನ್ಯೂಟ್ರಲ್ ವೆನ್ಯೂಲ್ ಆಡೋ ಥರ ಆಗಿದೆ. ಸೊ ಇಂಡಿಯಾದಲ್ಲಿ ಫೈನಲ್ಸ್ ಆಗುವಂಥ ಸಾಧ್ಯತೆ ಎಲ್ಲ ಎದ್ದೆದ್ದು ಕಾಣಿಸ್ತಿದೆ 2027. ನೋಡೋಣ ಅದೇನೇನಾಗುತ್ತೆ ಇನ್ನು ಡೆವಲಪ್ಮೆಂಟ್ಸ್ ಅಂತ. ಇನ್ನೂ 27 ಇನ್ನೂ ಬೆಜ್ಜಾನಿದೆ ಟೈಮ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಗಾಯ್ಸ್. ಬಾಯ್.